ಇವತ್ತು ನಾನು ಹೇಳೋ ವಿಷಯನ ಯಾರೂ ಓಪನ್ ಆಗಿ ಮಾತಾಡಲ್ಲ. ಮನೇಲಿ ಮಾತಾಡಲ್ಲ, ಸ್ಕೂಲಲ್ಲೂ ಮಾತಾಡಲ್ಲ, ಫ್ರೆಂಡ್ಸ್ ಜೊತೆನೂ ಮಾತಾಡಲ್ಲ. ಆದರೆ ಇದು ಲಕ್ಷಾಂತರ ಜನರ ಜೀವನನ ಒಳಗಿಂದ ಒಳಗೆ ಡೆಸ್ಟ್ರಾಯ್ ಮಾಡ್ತಾ ಇದೆ. ಇದ್ರ ಬಗ್ಗೆ ಮಾತಾಡದೇ ಇದ್ದರೆ ಇನ್ನೂ ಹೆಚ್ಚು ಜನ ಇದ್ರ ಬಲೆಯಲ್ಲಿ ಸಿಗಾಕೊಳ್ತಾರೆ ಅಂತ ನನಗೆ ಗೊತ್ತು. ಅದಕ್ಕೆ ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾವು ಮಾತಾಡ್ತಾ ಇರೋದು ಪಾರ್ನ್ ಅಡಿಕ್ಷನ್ ಆ್ಯಂಡ್ ಮಾಸ್ಟರ್ಬೇಷನ್ ಬಗ್ಗೆ. ಮತ್ತು ಇದನ್ನು ಬಿಟ್ಟಾಗ ನಿಮ್ಮ ಬಾಡಿ ಮತ್ತು ಮೈಂಡ್ಗೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ. ನೀವು ಬೆಳಗ್ಗೆ ಎದ್ದಾಗ ಎನರ್ಜೆಟಿಕ್ ಆಗಿ ಇರಬೇಕು ಅಂತ ಅಂದ್ಕೊಳ್ಳಲ್ವಾ? ಓದೋವಾಗ ಫೋಕಸ್ ಸಿಗ್ತಿಲ್ಲ ಅಂತ ಫ್ರಸ್ಟ್ರೇಟ್ ಆಗಲ್ವಾ? ಜನರ ಜೊತೆ ಮಾತಾಡುವಾಗ, ಅದರಲ್ಲೂ ಹುಡುಗಿಯರ ಜೊತೆ ಮಾತಾಡುವಾಗ ಕಾನ್ಫಿಡೆನ್ಸ್ ಇಲ್ಲ ಅಂತ ಫೀಲ್ ಆಗಲ್ವಾ? ಇದೆಲ್ಲ ಆಗ್ತಿದ್ರೆ ಈ ವಿಡಿಯೋ ನಿಮಗೋಸ್ಕರನೇ. ಇವತ್ತು ನಾನು ಹೇಳೋದನ್ನ ಕೊನೆವರೆಗೂ ಕೇಳಿ, ಯಾಕಂದರೆ ಕೊನೆ ಭಾಗದಲ್ಲಿ ನಾನೊಂದು ಇಂಪಾರ್ಟೆಂಟ್ ಆದ ವಿಷಯನ ಹೇಳ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಮೊದಲು ನಿಮ್ಗೊಂದು ಪ್ರಶ್ನೆ. ನಿಮ್ಮ ಜೀವನದಲ್ಲಿ ಒಂದು ಚಟ, ಅಡಿಕ್ಷನ್ ಇದೆ ಅಂತ ಗೊತ್ತಿದ್ರು ಅದನ್ನ ಬಿಡೋಕೆ ಆಗ್ತಾ ಇಲ್ವಾ? ಅದು ಯಾವ ಅಡಿಕ್ಷನ್ ಅಂತ ಕಮೆಂಟ್ ಮಾಡಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಪಾರ್ನ್ ಅಡಿಕ್ಷನ್ ಅಂದರೆ ಏನು ಅಂತ ಮೊದಲು ಅರ್ಥ ಮಾಡ್ಕೊಳ್ಳಿ. ಇದು ಬರೀ ಚಟ ಅಂತ ಹೇಳಿ ಇಗ್ನೋರ್ ಮಾಡೋ ವಿಷಯ ಅಲ್ಲ. ಸೈನ್ಸ್ನ ಪ್ರಕಾರ ಪಾರ್ನ್ ಅಡಿಕ್ಷನ್ ಅನ್ನೋದು ಒಂದು ನ್ಯೂರಾಲಜಿಕಲ್ ಕಂಡೀಷನ್. ಅಂದರೆ ನಿಮ್ಮ ಬ್ರೈನ್ ಇದರಿಂದ ಫಿಸಿಕಲಿ ಬದಲಾಗುತ್ತೆ. ಇದು ಹೇಗೆ ಶುರು ಆಗುತ್ತೆ ಅಂದರೆ ತುಂಬ ಸಿಂಪಲ್ಲಾಗಿ. ಒಂದು ದಿನ ಕ್ಯೂರಿಯಾಸಿಟಿಯಿಂದ ನೋಡ್ತೀರಾ, ಅದು ಒಂದು ಡೋಪಮೈನ್ ರಶ್ನ ನಿಮ್ಮ ಬ್ರೈನ್ಗೆ ಕೊಡುತ್ತೆ. ಡೋಪಮೈನ್ ಅನ್ನೋದು ನಮ್ಮ ಬ್ರೈನ್ನ ರಿವಾರ್ಡ್ ಕೆಮಿಕಲ್. ಇದ್ರ ಬಗ್ಗೆ ನಾನು ಇನ್ನು ಹೆಚ್ಚಾಗಿ ಹೇಳೋದೇನೋ ಬೇಡ ಅಂದ್ಕೊಳ್ತೀನಿ. ನಮ್ಮ ಚಾನಲಲ್ಲಿ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ವೀಡಿಯೋಸ್ ಇದ್ರ ಬಗ್ಗೆನೇ ಇರುತ್ತೆ. ಸೊ ಯಾವಾಗ ನಾವು ಏನಾದರೂ ಎಂಜಾಯಬಲ್ ಥಿಂಗ್ನ ಮಾಡ್ತೀವೋ ಆವಾಗ ಬ್ರೈನ್ ಡೋಪಮೈನ್ನ ರಿಲೀಸ್ ಮಾಡುತ್ತೆ. ಅದು ಇದನ್ನು ಮತ್ತೆ ಮಾಡುವಂಥ ಸಿಗ್ನಲ್ ಕೊಡುತ್ತೆ. ಇದು ನೇಚರ್ನ ವ್ಯವಸ್ಥೆ. ಲೈಕ್ ಇಷ್ಟ ಆಗೋ ಫುಡ್ ತಿನ್ನೋಕ್ಕೆ, ನೀರು ಕುಡಿಯೋಕ್ಕೆ, ಬದುಕಿರೋಕ್ಕೆ ಬೇಕಾಗಿರೋದು. ಆದರೆ ಪಾರ್ನ್ ಈ ಸಿಸ್ಟಮ್ನ ಹೈಜಾಕ್ ಮಾಡುತ್ತೆ. ಒಂದು ಚಾಕ್ಲೇಟ್ ತಿಂದರೆ ಒಂದು ಲೆವೆಲ್ನ ಡೋಪಮೈನ್ ಸಿಗುತ್ತೆ. ಒಂದು ಅಚೀವ್ಮೆಂಟ್ ಸಾಧಿಸಿದ್ರೆ ಸ್ವಲ್ಪ ಹೆಚ್ಚಾಗಿ ಸಿಗುತ್ತೆ. ಆದರೆ ಪಾರ್ನಿಂದ ಸಿಗೋ ಡೋಪಮೈನ್ ಇವೆರಡಕ್ಕಿಂತ ತುಂಬ ಹೆಚ್ಚಾಗಿರುತ್ತೆ. ಬ್ರೈನ್ ಇದಕ್ಕೆ ಎಡಿಕ್ಟ್ ಆಗಿಬಿಡುತ್ತೆ. ಮೊದಲು ಒಂದು ವಿಡಿಯೋ ಸಾಕಾಗುತ್ತೆ, ನಂತರ 2 ಬೇಕಾಗುತ್ತೆ, ನಂತರ ಇನ್ನೂ ಹೆಚ್ಚು ಎಕ್ಸ್ಟ್ರೀಮ್ ಕಂಟೆಂಟ್ಸ್ ಬೇಕಾಗುತ್ತೆ. ಯಾಕಂದರೆ ಬ್ರೈನ್ ಇದಕ್ಕೆ ಡಿಸೆನ್ಸಿಟೈಸ್ ಆಗುತ್ತೆ. ಇದನ್ನು ಸೈಂಟಿಸ್ಟ್ ಡಿಸೆನ್ಸಿಟೈಸೇಷನ್ ಅಂತ ಕರೀತಾರೆ. ಅಂದರೆ ಒಂದೇ ಪ್ರಮಾಣದ ಸ್ಟಿಮ್ಯುಲಸ್ಗೆ ಬ್ರೈನ್ ರಿಯಾಕ್ಟ್ ಮಾಡೋದನ್ನು ನಿಲ್ಲಿಸುತ್ತೆ. ಇವಾಗ ಒಂದು ವಿಡಿಯೋ ನೋಡ್ತೀರಾ, ನಾಳೆ ಮತ್ತೆ ಅದೇ ವಿಡಿಯೋನ ನೋಡಬೇಕು ಅಂತ ಅನಿಸಲ್ಲ. ಆ ವಿಡಿಯೋ ನಿಮಗೆ ಸಾಕಾಗಲ್ಲ, ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಇರಬೇಕು ಅಂತ ಅನಿಸುತ್ತೆ. ಈ ಲೂಪ್ ಒಂದು ಸರಿ ಶುರು ಆಯಿತು ಅಂದರೆ ನೀವು ಅದನ್ನು ಕಂಟ್ರೋಲ್ ಮಾಡಲ್ಲ. ಪಾರ್ನ್ ನಿಮ್ಮನ್ನು ಕಂಟ್ರೋಲ್ ಮಾಡುತ್ತೆ. ನೀವು ಅಬ್ಸರ್ವ್ ಮಾಡಿರಲ್ಲ, ಈ ಅಡಿಕ್ಷನ್ ಇರೋ ಜನ ತಮ್ಮ ಡೈಲಿ ಲೈಫಲ್ಲಿ ನಾರ್ಮಲ್ ಆದ ಖುಷಿಗಳಿಗೆ ರೆಸ್ಪಾಂಡ್ ಮಾಡೋದನ್ನು ನಿಲ್ಲಿಸ್ಬಿಟ್ಟಿರ್ತಾರೆ. ಒಳ್ಳೆ ಊಟ ತಿಂದರೂ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ, ಒಳ್ಳೆ ಮೂವಿ ನೋಡಿದ್ರು ಎಂಜಾಯ್ ಮಾಡಲ್ಲ, ಜೀವನ ಬೋರಿಂಗ್ ಆಗಿ ಫೀಲ್ ಆಗುತ್ತೆ. ಪಾರ್ನ್ ಅಡಿಕ್ಷನ್ ನಿಮ್ಮ ಬ್ರೈನ್ನ ರಿಯಲ್ ಲೈಫ್ ಎಕ್ಸೈಟಿಂಗ್ ಆಗಿಲ್ಲ ಅಂತ ಫೀಲ್ ಮಾಡಿಸ್ಬಿಡುತ್ತೆ. ಇನ್ನು ಫಿಸಿಕಲ್ ಎಫೆಕ್ಟ್ಸ್ ಬಗ್ಗೆ ನೋಡಿದ್ರೆ ಇದು ನಾರ್ಮಲ್ ಅನ್ನೋದು ನಿಮಗೆ ಗೊತ್ತಿರಲಿ. ಆದರೆ ಎಕ್ಸೆಸಿವ್ ಮಾಸ್ಟರ್ಬೇಷನ್ನಿಂದ ನಿಮ್ಮ ಬಾಡಿಗೆ ರಿಯಲ್ ಅಂತ ನಷ್ಟ ಆಗುತ್ತೆ. ಮೊದಲನೇದಾಗಿ ಟೆಸ್ಟೋಸ್ಟಿರನ್ ಲೆವೆಲ್ಸ್. ಟೆಸ್ಟೋಸ್ಟಿರನ್ ಅನ್ನೋದು ಗಂಡಸಿನ ಜೀವನದ ಇಂಜಿನ್ ಇದ್ದಂಗೆ. ಇದು ಎನರ್ಜಿ ಕೊಡುತ್ತೆ, ಕಾನ್ಫಿಡೆನ್ಸ್ ಕೊಡುತ್ತೆ, ಮಸಲ್ನ ಬಿಲ್ಡ್ ಮಾಡಿಸುತ್ತೆ, ಹೇರ್ ಗ್ರೋತ್ ಮಾಡಿಸುತ್ತೆ, ಫೋಕಸ್ ತರುತ್ತೆ, ಹೆಣ್ಣು ಮಕ್ಕಳ ಜೊತೆ ನ್ಯಾಚುರಲ್ ಆಗಿ ಅಟ್ರಾಕ್ಟ್ ಆಗೋ ಆರಾನ ಕೊಡುತ್ತೆ. ಆದರೆ ಎಕ್ಸೆಸಿವ್ ಮಾಸ್ಟರ್ಬೇಷನ್ನಿಂದ ಈ ಟೆಸ್ಟೋಸ್ಟಿರನ್ ಲೆವೆಲ್ ಕಡಿಮೆ ಆಗುತ್ತೆ. ಒಂದು ವಾರ ಕೆಲವು ಸೆಕ್ಷುವಲ್ ಆ್ಯಕ್ಟಿವಿಟೀಸ್ನ ಅವಾಯ್ಡ್ ಮಾಡಿದ್ರೆ ಟೆಸ್ಟೋಸ್ಟಿರನ್ ಹಾರ್ಮೋನ್ನ ಮಟ್ಟ ಸ್ವಲ್ಪ ಹೆಚ್ಚಾಗ್ಬೋದು. ಅದರಲ್ಲಿ 7ನೇ ದಿನ ಅದು ಹೈಯೆಸ್ಟ್ ಪಾಯಿಂಟ್ಗೆ ಹೋಗುತ್ತೆ ಅಂತ ಕೆಲವು ರಿಸರ್ಚ್ ಸ್ಟಡೀಸ್ ಹೇಳುತ್ತೆ. 2ನೇದಾಗಿ ನ್ಯೂಟ್ರಿಷನ್ ಲಾಸ್. ಇದನ್ನ ಕೇಳಿ ನಿಮಗೆ ಸರ್ಪ್ರೈಸ್ ಆಗ್ಬೋದು. ಪ್ರತಿ ಸಲ ಇಜಾಕ್ಯುಲೇಷನ್ ಆದಾಗ ಬಾಡಿಯಿಂದ ಜಿಂಕ್, ಪ್ರೋಟೀನ್, ಕ್ಯಾಲ್ಶಿಯಂ, ಪೊಟ್ಯಾಷಿಯಂ ಥರ ಅನೇಕ ಮುಖ್ಯ ನ್ಯೂಟ್ರಿಯೆಂಟ್ಸ್ ಹೊರಗೆ ಹೋಗುತ್ತೆ. ಸ್ಪರ್ಮ್ ಪ್ರೊಡಕ್ಷನ್ಗೆ ಬಾಡಿ ತುಂಬ ಎನರ್ಜಿ ಮತ್ತು ಪ್ರೋಟೀನ್ನ ಉಪಯೋಗಿಸುತ್ತೆ. ನೀವು ಚಿಕನ್, ಎಗ್ಸ್, ಮಿಲ್ಕ್ ಇವನ್ನೆಲ್ಲ ತಿಂದು ಪ್ರೋಟೀನ್ ತಗೊಳ್ತೀರಾ, ಜಿಮ್ಗೆ ಹೋಗ್ತೀರಾ, ಮಸಲ್ಸ್ ಬಿಲ್ಡ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ತೀರಾ. ಆದರೆ ಒಂದು ಕಡೆ ಆ ಪ್ರೋಟೀನ್ನ ಡ್ರೈನ್ ಮಾಡ್ತಿದ್ರೆ ನೀವು ಎಷ್ಟು ಜಿಮ್ಗೆ ಹೋದರೂ, ಎಷ್ಟು ಪ್ರೋಟೀನ್ಸ್ ತಿಂದರೂ ರಿಸಲ್ಟ್ಸ್ ಕಡಿಮೆನೇ ಆಗೋದು. ಅದಕ್ಕೆ ತುಂಬ ಜನ ಹೇಳ್ತಿರ್ತಾರೆ, ಎಷ್ಟು ತಿಂದರೂ ನಾನು ದಪ್ಪ ಆಗ್ತಿಲ್ಲ, ಎಷ್ಟು ಮಲಗಿದ್ರೂ ಟಯರ್ಡ್ನೆಸ್ ಹೋಗ್ತಿಲ್ಲ ಅಂತ. ಅದಕ್ಕೆ ಕಾರಣ ಇದೆ. 3ನೇದಾಗಿ ಡಿಪ್ರೆಷನ್ ಆ್ಯಂಡ್ ಇರಿಟೇಷನ್. ಪಾರ್ನ್ ನೋಡಿ ಮುಗಿಸಿದ ಮೇಲೆ ಇನ್ಸ್ಟೆಂಟಾಗಿ ಏನೋ ಒಂದು ಗಿಲ್ಟ್, ಶೇಮ್ ಅನ್ನೋ ಫೀಲಿಂಗ್ ಬರುತ್ತೆ ಅಲ್ವಾ? ಅದನ್ನು
ಪೋಸ್ಟ್ ನಟ್ ಕ್ಲಾರಿಟಿ ಅಂತ ಜನ ಫನ್ ಆಗಿ ಹೇಳ್ತಾರೆ. ಆದರೆ ಸೈಂಟಿಫಿಕಲಿ ಅದೇ ಡೋಪಮೈನ್ ಕ್ರ್ಯಾಶ್. ಮೊದಲು ಬ್ರೈನಲ್ಲಿ ಡೋಪಮೈನ್ ತುಂಬ ಹೆಚ್ಚಾಗಿತ್ತು, ಇವಾಗ ಒಂದೇ ಸರಿ ಕಡಿಮೆ ಆಯಿತು. ಹಾಗೆ ಕಡಿಮೆ ಆಗೋ ಪ್ರಾಸೆಸ್ಸಲ್ಲೇ ಡಿಪ್ರೆಷನ್, ಎಂಟಿನೆಸ್, ಇರಿಟೇಷನ್ ಫೀಲ್ ಆಗುತ್ತೆ. ಇದು ಪ್ರತಿ ಸಲ ಆದರೆ ಬ್ರೈನ್ ಇದಕ್ಕೆ ಯೂಸ್ಡ್ ಆಗಿ ಒಂದು ಕ್ರಾನಿಕ್ ಡಿಪ್ರೆಷನ್ನ ಸ್ಟೇಟ್ಗೆ ಹೋಗ್ಬಿಡುತ್ತೆ. ಜನ ಅಂದ್ಕೊಳ್ತಾರೆ, ಯಾಕೆ ನಾನು ಯಾವಾಗಲೂ ಸ್ಯಾಡ್ ಆ್ಯಂಡ್ ಡಲ್ ಆಗಿರ್ತೀನಿ, ಲೈಫಲ್ಲಿ ಒಂದು ಮೋಟಿವೇಶನ್ ಇರಲ್ವಲ್ಲ ಅಂತ ಅಂದ್ಕೊಳ್ತಿರ್ತಾರೆ. ಅದಕ್ಕೆ ಆನ್ಸರ್ ಇಲ್ಲೇ ಇದೆ. ಇನ್ನೊಂದು ಇಂಪಾರ್ಟೆಂಟ್ ಆದ ವಿಷಯ ಅಂದರೆ ಸೆಲ್ಫ್ ಎಸ್ಟೀಮ್ ಮತ್ತು ಕಾನ್ಫಿಡೆನ್ಸ್. ಪಾರ್ನ್ ಅಡಿಕ್ಷನ್ ಇರೋ ಯಾರಿಗಾದ್ರೂ ಕೇಳಿ, ಅವ್ರಿಗೆ ಸೆಲ್ಫ್ ಎಸ್ಟೀಮ್ ಕಡಿಮೆ ಇರುತ್ತೆ. ಯಾಕಂದರೆ ಒಳಗೆ ಒಂದು ಫೀಲಿಂಗ್ ಇರುತ್ತೆ, ನಾನೇನೋ ಸೀಕ್ರೆಟ್ನ ಮೇಂಟೈನ್ ಮಾಡ್ತಿದ್ದೀನಿ, ನನ್ನ ಬಗ್ಗೆ ನನಗೆ ಶೇಮ್ ಆಗ್ತಿದೆ ಅಂತ. ಈ ಫೀಲಿಂಗ್ ನಿಮ್ಮ ಬ್ಯಾಕ್ ಬೋನ್ನನ್ನೇ ಮುರಿದು ಹಾಕುತ್ತೆ, ಅಂದರೆ ನಿಮ್ಮ ಕಾನ್ಫಿಡೆನ್ಸ್ನ ಬ್ರೇಕ್ ಮಾಡುತ್ತೆ. ನೀವು ಜನರ ಕಣ್ಣನ್ನು ನೋಡಿ ಡೈರೆಕ್ಟಾಗಿ ಮಾತಾಡೋಕ್ಕಾಗಲ್ಲ. ಹುಡುಗಿ ಮುಂದೆ ಆಯೋಮಯ ಆಗ್ತೀರಾ, ಸೋಷಿಯಲ್ ಸಿಚುಯೇಷನ್ಸಲ್ಲಿ ವಿತ್ಡ್ರಾ ಮಾಡ್ಕೊಳ್ತೀರಾ. ಇದು ನಿಮ್ಮ ಕ್ಯಾರೆಕ್ಟರ್ನ ಪ್ರಾಬ್ಲಮ್ ಅಲ್ಲ, ಇದು ಎಡಿಕ್ಷನ್ನ ಸಿಂಪ್ಟಮ್ಸ್. ಆ ಚಟ ಹೋದರೆ ಈ ಎಲ್ಲ ಸಿಂಪ್ಟಮ್ಸ್ ಸರಿ ಹೋಗುತ್ತೆ. ಇನ್ನು ಈ ಅಡಿಕ್ಷನ್ನ ಬಿಡೋದ್ರ ಬೆನಿಫಿಟ್ಸ್ ಬಗ್ಗೆ ನೋಡಿದ್ರೆ, ನೋ ಫ್ಯಾಪ್ ಅಂದರೆ ಪಾರ್ನ್ ಮತ್ತು ಮ್ಯಾಸ್ಟರ್ಬೇಷನ್ನ ಬಿಡೋದು. ಪ್ರಪಂಚದಲ್ಲಿ ಲಕ್ಷಾಂತರ ಜನ ಇದನ್ನು ಟ್ರೈ ಮಾಡಿ ತಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದ್ದಾರೆ. ಅವರ ಸಮ್ಮರಿ ಏನಂದರೆ, ಮೊದಲನೇ ಬೆನಿಫಿಟ್ ಟೆಸ್ಟೋಸ್ಟಿರೋನ್ ಇನ್ಕ್ರೀಸ್ ಆಗುತ್ತೆ. ನಂತರ ಅದನ್ನು ಕಂಟಿನ್ಯೂ ಮಾಡಿದ್ರೆ ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗಿ ಒಂದು ಹೈಯರ್ ಬೇಸ್ ಲೈನಲ್ಲಿ ಸೆಟಲ್ ಆಗುತ್ತೆ. ಇದರ ರಿಸಲ್ಟ್ ಏನಂದರೆ ಹೆಚ್ಚು ಎನರ್ಜಿ, ಹೆಚ್ಚು ಡ್ರೈವ್, ಹೆಚ್ಚು ಆ್ಯಂಬಿಷನ್. ಬೆಳಗ್ಗೆ ಎದ್ದಾಗ ಇವತ್ತೇನಾದರೂ ಮಾಡಬೇಕು ಅನ್ನೋ ಫೀಲಿಂಗ್ ಬರುತ್ತೆ. ಅದೇ ಟೆಸ್ಟೋಸ್ಟಿರೋನ್ನ ಪವರ್. ಎರಡನೇ ಬೆನಿಫಿಟ್ ಹೇರ್ ಗ್ರೋತ್. ತುಂಬ ಜನರಿಗೆ ಅರ್ಲಿ ಏಜಲ್ಲೇ ಹೇರ್ ಫಾಲ್ ಆಗುತ್ತೆ. ಅದಕ್ಕೆ ತುಂಬ ರೀಸನ್ಸ್ ಇರ್ಬೋದು, ಆದರೆ ಒಂದು ಮೇಜರ್ ರೀಸನ್ ಎಕ್ಸೆಸಿವ್ ಮಾಸ್ಟರ್ಬೇಷನಿಂದ ಆಗೋ ಜಿಂಕ್ ಮತ್ತು ಪ್ರೋಟೀನ್ ಡೆಫಿಷಿಯನ್ಸಿ. ಜಿಂಕ್ ಹೋದರೆ ಹೇರ್ ಫಾಲಿಕಲ್ಸ್ ವೀಕ್ ಆಗುತ್ತೆ. ನೋ ಫ್ಯಾಪ್ ಮಾಡಿದ ಜನ ಹೇಳ್ತಾರೆ, ಒಂದು ತಿಂಗಳ ನಂತರ ಹೇರ್ ಹೆಚ್ಚು ತಿಕ್ಕಾಗುತ್ತೆ, ಹೇರ್ ಫಾಲ್ ಕಡಿಮೆ ಆಗುತ್ತೆ ಅಂತ. ಅದ್ರ ಜೊತೆ ಸ್ಕಿನ್ ಸಹ ಚೆನ್ನಾಗಾಗುತ್ತೆ ಅಂತ ತುಂಬ ಜನ ಹೇಳಿದ್ದಾರೆ. ಆಲ್ರೆಡಿ ನಾನು ಹೇರ್ ಫಾಲ್ ಯಾವ ರೀಸನ್ಸ್ಗೆ ಆಗುತ್ತೆ ಆ್ಯಂಡ್ ಜಸ್ಟ್ ಕೆಲವು ಚಿಕ್ಕ ಬೇಸಿಕ್ ವಿಷಯಗಳನ್ನ ಫಾಲೋ ಮಾಡೋದ್ರ ಮೂಲಕ ನಮ್ಮ ಹೇರ್ನ ಹೇಗೆ ರೀಗ್ರೋ ಮಾಡ್ಬೋದು ಅನ್ನೋದ್ರ ಬಗ್ಗೆ ಡೀಟೇಲ್ ವಿಡಿಯೋ ಮಾಡಿದ್ದೀನಿ. ತುಂಬ ಜನ ಕೇಳ್ತಿದ್ರಲ್ಲ ಹೇರ್ ಗ್ರೋತ್ನ ಬಗ್ಗೆ ವಿಡಿಯೋ ಮಾಡಿ ಅಂತ. ಆ ವಿಡಿಯೋದ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆಲ್ಸೋ ಎಂಡ್ ಸ್ಕ್ರೀನಲ್ಲಿ ಟ್ಯಾಗ್ ಮಾಡಿರ್ತೀನಿ, ಮಿಸ್ ಮಾಡದೆ ಚೆಕ್ ಮಾಡಿ. ಮೂರನೇ ಬೆನಿಫಿಟ್ ಫೋಕಸ್ ಆ್ಯಂಡ್ ಕಾನ್ಸಂಟ್ರೇಷನ್. ಪಾರ್ನ್ ಅಡಿಕ್ಷನ್ ಇರೋ ಜನ ಸ್ಟಡಿ ಮಾಡ್ತಾ ಕೂತ್ರೆ ಅವರ ಬ್ರೈನ್ ಪದೇ ಪದೇ ಪಾರ್ನ ಕಡೆ ಹೋಗುತ್ತೆ. ಅದು ಕಾನ್ಷಿಯಸ್ ಆಗಿ ಅಲ್ಲ, ಆಟೋಮ್ಯಾಟಿಕ್ ಆಗಿ. ಯಾಕಂದರೆ ಬ್ರೈನ್ ಆ ಡೈರೆಕ್ಷನಲ್ಲಿ ಟ್ರೈನ್ಡ್ ಆಗಿದೆ. ಆದರೆ ನೋ ಫ್ಯಾಪ್ ಮಾಡಿ 2 ವಾರ ಆದಮೇಲೆ ಆ ಆಟೋಮ್ಯಾಟಿಕ್ ಡಿಸ್ಟ್ರಾಕ್ಷನ್ ಕಡಿಮೆ ಆಗುತ್ತೆ. ಓದೋವಾಗ ಫೋಕಸ್ ಮಾಡೋಕ್ಕಾಗುತ್ತೆ, ಕೆಲಸ ಮಾಡ್ತಿದ್ದಾಗ ಕೆಲಸದಲ್ಲಿ ಫೋಕಸ್ ಇರುತ್ತೆ. ಇದನ್ನು ರೀವೈರಿಂಗ್ ದ ಬ್ರೈನ್ ಅಂತ ಹೇಳ್ತಾರೆ. 4ನೇ ಬೆನಿಫಿಟ್ ಫೀಮೇಲ್ ಅಟ್ರಾಕ್ಷನ್ ಮತ್ತು ಸೋಷಿಯಲ್ ಕಾನ್ಫಿಡೆನ್ಸ್. ಟೆಸ್ಟೋಸ್ಟಿರೋನ್ ಹೆಚ್ಚಾದರೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಬದಲಾಗುತ್ತೆ. ನೀವು ಸ್ಟಡಿಯಾಗಿ ನಿಲ್ತೀರಾ, ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತೀರಾ, ಧ್ವನಿ ಸ್ಟ್ರಾಂಗ್ ಆಗುತ್ತೆ, ಫೇಸಲ್ಲಿ ಒಂದು ಗ್ರೌಂಡೆಡ್ ಆದ ಎಕ್ಸ್ಪ್ರೆಷನ್ ಬರುತ್ತೆ. ಇದೆಲ್ಲ ಆಟೋಮ್ಯಾಟಿಕ್ಕಾಗಿ ವಿಮೆನ್ಗೆ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಇದರ ಜೊತೆ ಆ ಶೇಮ್ ಮತ್ತು ಗಿಲ್ಟ್ ಫೀಲ್ ಹೋಗುತ್ತೆ. ನೀವು ಮತ್ತೆ ನಿಮ್ಮ ಮೇಲೆ ರೆಸ್ಪೆಕ್ಟ್ ಇಟ್ಕೊಳ್ತೀರಾ. ಅದನ್ನು ಆಟೋಮ್ಯಾಟಿಕ್ಕಾಗಿ ನಿಮ್ಮ ಪ್ರೆಸೆನ್ಸ್ನ ಬದಲಿಸುತ್ತೆ. 5ನೇ ಬೆನಿಫಿಟ್ ಮೂಡ್ ಇಂಪ್ರೂವ್ಮೆಂಟ್. ನೋ ಫ್ಯಾಪ್ ಮಾಡಿದ ಜನ ಹೇಳ್ತಾರೆ, ಯಾವ ಕಾರಣನೂ ಇಲ್ಲದೆ ಖುಷಿಯಾಗಿರ್ತೀನಿ ಅಂತ. ಅದು ಸುಳ್ಳಲ್ಲ. ಹಾಗಂತ ಅವನಿಗೆ ಮೆಂಟಲ್ಲ ಅಂತಲೂ ಅನ್ಕೋಬೇಡಿ. ಯಾಕಂದರೆ ಈ ಅಡಿಕ್ಷನಿಂದ ಆಚೆ ಬಂದರೆ ಬ್ರೈನ್ ಒಂದು ಪಾಸಿಟಿವ್ ಮೋಡಲ್ಲಿರುತ್ತೆ, ಕಾಮ್ ಆ್ಯಂಡ್ ರಿಲ್ಯಾಕ್ಸ್ಡ್ ಆಗಿರುತ್ತೆ. ಸೊ ಆಟೋಮ್ಯಾಟಿಕಲಿ ಖುಷಿಯಾಗಿರ್ತೀರ. ಪಾರ್ನ್ ಅಡಿಕ್ಷನ್ ಇದ್ದಾಗ ಬ್ರೈನ್ನ ಬೇಸ್ಲೈನ್ ಡೋಪಮೈನ್ ತುಂಬ ಕಡಿಮೆ ಇರುತ್ತೆ. ಬಿಟ್ಮೇಲೆ ಆ ಬೇಸ್ಲೈನ್ ಮೇಲೆ ಬರುತ್ತೆ. ಸೊ ಚಿಕ್ಕ ಚಿಕ್ಕ ಸಂತೋಷಗಳಿಗೂ ರೆಸ್ಪಾಂಡ್ ಮಾಡೋಕ್ಕೆ ಶುರು ಮಾಡ್ತೀರಾ. ಬಿಸಿಲಲ್ಲಿ ಕೂತ್ರೆ ಚೆನ್ನಾಗಿದೆ ಅನಿಸುತ್ತೆ, ಒಳ್ಳೆ ಊಟ ಮಾಡಿದ್ರೆ ತೃಪ್ತಿ ಸಿಗುತ್ತೆ, ಲೈಫ್ ಹೆಚ್ಚು ಕಲರ್ಫುಲ್ಲಾಗಿ ಫೀಲ್ ಆಗುತ್ತೆ. ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಫ್ರೆಂಡ್ಸ್, ನೀವೆಲ್ಲರೂ ವಿಡಿಯೋನ ನೋಡ್ತೀರಾ, ಯಾರೂ ಲೈಕ್ ಮಾಡ್ತಿಲ್ಲ, ವಿಡಿಯೋಗೆ ಹೈಪ್ ಸಹ ಮಾಡ್ತಿಲ್ಲ. ನಿಮಗೆ ನಿಜವಾಗ್ಲೂ ವಿಡಿಯೋ ವ್ಯಾಲ್ಯೂಯಬಲ್ ಅನಿಸಿದ್ರೆ ಪ್ಲೀಸ್ ನೋಡೋರೆಲ್ಲ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಹೈಪ್ ಮಾಡಿ, ಸೊ ದಟ್ ಅದು ತುಂಬ ಜನರಿಗೆ ರೀಚ್ ಆಗುತ್ತೆ. ನನಗೂ ಇನ್ನಷ್ಟು ಹೆಚ್ಚು ವೀಡಿಯೋಸ್ ಮಾಡೋಕ್ಕೆ ಮೋಟಿವೇಟ್ ಆಗುತ್ತೆ. ಐ ಹೋಪ್ ನೀವೆಲ್ಲರೂ ಲೈಕ್, ಕಮೆಂಟ್, ಶೇರ್, ಹೈಪ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂದ್ಕೊಳ್ತೀನಿ. ಸರಿ, ಕಂಟಿನ್ಯೂ ಮಾಡೋಣ. ಇವಾಗ ಆ ಅಡಿಕ್ಷನ್ನ ಹೇಗೆ ಕ್ವಿಟ್ ಮಾಡೋದು ಅನ್ನೋ ಪ್ರಾಕ್ಟಿಕಲ್ ಸ್ಟೆಪ್ಸ್ನ ಬಗ್ಗೆ ಮಾತಾಡೋಣ. ಯಾಕಂದರೆ ಬರೀ ಮೋಟಿವೇಶನ್ ವಿಡಿಯೋ ನೋಡಿ ನಾಳೆಯಿಂದ ಬಿಡ್ತೀನಿ ಅಂತ ಅಂದ್ಕೊಂಡ್ರೆ ಮಾತ್ರ ಸಾಕಾಗಲ್ಲ. ಬ್ರೈನ್ ಸೈನ್ಸ್ನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಇದನ್ನು ಕ್ವಿಟ್ ಮಾಡೋಕ್ಕೆ ಸಾಧ್ಯ. ಮೊದಲನೇ ಸ್ಟೆಪ್
ಟ್ರಿಗರ್ನ ಐಡೆಂಟಿಫೈ ಮಾಡೋದು. ಯಾವ ಟೈಮಲ್ಲಿ ಈ ಅರ್ಜ್ ಬರುತ್ತೆ? ರಾತ್ರಿ ಒಬ್ಬರೇ ರೂಮಲ್ಲಿ ಇದ್ದಾಗ ಬರುತ್ತಾ, ಬೋರ್ಡ್ ಆಗಿದ್ದಾಗನ ಅಥವಾ ಸ್ಟ್ರೆಸ್ಡ್ ಆಗಿದ್ದಾಗನ? ಆ ಟ್ರಿಗರ್ ಸಿಕ್ಕಿದ ಮೇಲೆ ಅದನ್ನ ಅವಾಯ್ಡ್ ಮಾಡೋ ಪ್ಲ್ಯಾನ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ನ ರಾತ್ರಿ ಬೆಡ್ರೂಮ್ಗೆ ತರಬೇಡಿ. ಬೋರ್ ಆದಾಗ ಫೋನ್ ಹಿಡಿಯೋ ಬದಲು ವಾಕ್ ಮಾಡಿ. 2ನೇ ಸ್ಟೆಪ್, ಟೈಮ್ ಮ್ಯಾನೇಜ್ಮೆಂಟ್. ವಾಟ್, ಅಡಿಕ್ಷನ್ಗೂ ಟೈಮ್ ಮ್ಯಾನೇಜ್ಮೆಂಟ್ಗೂ ಏನು ಸಂಬಂಧ ಅಂದ್ಕೊಳ್ಬೋದು. ಆದರೆ ತುಂಬ ಸ್ಟಡೀಸ್ ಹೇಳುತ್ತೆ, ಐಡಲ್ ಟೈಮ್, ಖಾಲಿ ಸಮಯ ಅನ್ನೋದು ಅಡಿಕ್ಷನ್ಗೆ ತುಂಬ ಕ್ಲೋಸ್ ಫ್ರೆಂಡ್. ನಿಮ್ಮ ದಿನ ಬ್ಯುಸಿ ಇದ್ದರೆ ಬ್ರೈನ್ಗೆ ಆ ಡೈರೆಕ್ಷನ್ಗೆ ಹೋಗೋಕ್ಕೆ ಟೈಮ್ ಇರಲ್ಲ. ಜಿಮ್ಗೆ ಹೋಗಿ, ಬುಕ್ ಓದಿ, ಸ್ಕಿಲ್ಸ್ನ ಕಲೀರಿ, ಯಾವುದಾದ್ರೂ ಹಾಬಿನ ಪ್ರಾಕ್ಟೀಸ್ ಮಾಡಿ. ನಿಮ್ಮ 24 ಗಂಟೆ ಮೀನಿಂಗ್ಫುಲ್ಲಾಗಿ ಫಿಲ್ ಆಗಿದ್ದರೆ ಆ ಅರ್ಜ್ಗೆ ಟೈಮ್ ಇರಲ್ಲ. 3ನೇ ಸ್ಟೆಪ್, ವಿಲ್ ಪವರ್ ಒಂದರ ಮೇಲೆ ಮಾತ್ರ ಡಿಪೆಂಡ್ ಆಗಬೇಡಿ. ಇದು ತುಂಬ ಇಂಪಾರ್ಟೆಂಟ್. ವಿಲ್ ಪವರ್ ಒಂದು ಲಿಮಿಟೆಡ್ ರಿಸೋರ್ಸ್. ಬಿಡ್ತೀನಿ ಅಂತ ಮನಸ್ಸು ಮಾಡಿ ಅರ್ಜ್ ಬಂದಾಗ ನೋ ಅನ್ನೋ ಶಕ್ತಿ ಸ್ವಲ್ಪ ದಿನ ಮಾತ್ರನೇ ಕೆಲಸ ಮಾಡೋದು. ಲಾಂಗ್ ಟರ್ಮ್ಗೆ ಎನ್ವಿರಾನ್ಮೆಂಟ್ನ ಡಿಸೈನ್ ಮಾಡಬೇಕು. ಫೋನಲ್ಲಿ ಬ್ಲಾಕಿಂಗ್ ಆ್ಯಪ್ಸ್ ಹಾಕಿ, ಬ್ರೌಸರಲ್ಲಿ ಕಂಟೆಂಟ್ ಫಿಲ್ಟರ್ಸ್ನ ಹಾಕಿ, ಒಂದು ಅಕೌಂಟಬಿಲಿಟಿ ಪಾರ್ಟ್ನರ್ನ ಹುಡುಕಿ. ಅಂದರೆ ನಿಮ್ಮ ಕ್ಲೋಸೆಸ್ಟ್ ಫ್ರೆಂಡ್, ಅವ್ರಿಗೆ ಹೇಳಿ, ನಾನು ಇದನ್ನ ಬಿಡ್ತಾ ಇದ್ದೀನಿ, ನೀನು ಟ್ರ್ಯಾಕ್ ಮಾಡು ಅಂತ. ಅಕೌಂಟಬಿಲಿಟಿ ಅನ್ನೋದು ವಿಲ್ ಪವರ್ಗಿಂತ ಹೆಚ್ಚು ಪವರ್ಫುಲ್ ಆಗಿರುತ್ತೆ. 4ನೇ ಸ್ಟೆಪ್, ರಿಲ್ಯಾಪ್ಸ್ ಆದರೆ ಗಿವ್ ಅಪ್ ಮಾಡಬೇಡಿ. ಅಡಿಕ್ಷನ್ನ ಕ್ವಿಟ್ ಮಾಡೋ ಪ್ರಾಸೆಸ್ಸಲ್ಲಿ ರಿಲ್ಯಾಪ್ಸ್ ಆಗೋದು ನಾರ್ಮಲ್ಲೇ. ಆ್ಯಾವ್ರೇಜ್ ಆಗಿ ಜನ 3ರಿಂದ 5 ಸರಿ ಟ್ರೈ ಮಾಡಿ ಫೈನಲಿ ಕ್ವಿಟ್ ಮಾಡ್ತಾರೆ. ಒಮ್ಮೆ ರಿಲ್ಯಾಪ್ಸ್ ಆದ ತಕ್ಷಣ ನನ್ನಿಂದ ಆಗಲ್ಲ ಅಂತ ಕೂತ್ರೆ ನೀವು ಕ್ವಿಟ್ ಮಾಡೋಕ್ಕೆ ಆಗಲ್ಲ. ಸೊ ಮಿಸ್ ಆದರೂ ಪರವಾಗಿಲ್ಲ, ಮತ್ತೆ ಮತ್ತೆ ಟ್ರೈ ಮಾಡಿ. ಅದೇ ನಿಮ್ಮ ಗುಡ್ ಹ್ಯಾಬಿಟ್ ಆಗೋಗುತ್ತೆ. ನಿಮ್ಮ ಬಾಡಿ ಮತ್ತು ಮೈಂಡಲ್ಲಿ ವೀಕ್ ಬೈ ವೀಕ್ ಏನಾಗುತ್ತೆ ಅಂತ ಥಿಂಕ್ ಮಾಡಿ. ಮೊದಲನೇ ವೀಕ್ ಸ್ವಲ್ಪ ಕಷ್ಟ ಆಗುತ್ತೆ. ಅರ್ಜಸ್ ತುಂಬ ಫೋರ್ಸ್ಫುಲ್ಲಿ ಬರುತ್ತೆ. ಬ್ರೈನ್ ಆ ಡೋಪಮೈನ್ನ ಮತ್ತೆ ಮತ್ತೆ ಕೇಳುತ್ತೆ. ಇರಿಟೇಷನ್ ಆಗುತ್ತೆ, ನಿದ್ರೆ ಬರಲ್ಲ. ಇದು ನಾರ್ಮಲ್. ಇದನ್ನು ವಿಡ್ರಾವಲ್ ಅಂತ ಹೇಳ್ತಾರೆ. 2ನೇ ವೀಕ್ ಸ್ವಲ್ಪ ಈಸಿ ಆಗುತ್ತೆ, ಎನರ್ಜಿ ಬರೋಕ್ಕೆ ಶುರು ಆಗುತ್ತೆ. 3ನೇ ವೀಕಲ್ಲಿ ಫೋಕಸ್ ಹೆಚ್ಚಾಗುತ್ತೆ. 1 ತಿಂಗಳ ನಂತರ ನೀವೇ ನಿಮ್ಮಲ್ಲಿ ದೊಡ್ಡ ಚೇಂಜಸ್ನ ನೋಡ್ತೀರಾ. 90 ಡೇಸ್ ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿರೋ ಜನ ಹೇಳ್ತಾರೆ, ನಾನಿವಾಗ ಒಬ್ಬ ಡಿಫ್ರೆಂಟ್ ಪರ್ಸನ್ ಆಗಿದ್ದೀನಿ ಅಂತ. ಅದು ಎಕ್ಸಾಜರೇಷನ್ ಅಲ್ಲ, ಅದು ಲಿಟ್ರಲಿ ಬ್ರೈನ್ನ ರಿವೈರಿಂಗ್. ಫ್ರೆಂಡ್ಸ್, ನಾನೊಂದು ಇಂಪಾರ್ಟೆಂಟ್ ಪಾಯಿಂಟ್ನ ಹೇಳ್ತೀನಿ. ನೀವು ಪೋರ್ನ್ ನೋಡ್ತಿದ್ದೀರಾ ಅಂದರೆ ನೀವು ಬ್ಯಾಡ್ ಪರ್ಸನ್ ಅಲ್ಲ. ಇದು ಒಂದು ಇಂಜಿನಿಯರ್ಡ್ ಅಡಿಕ್ಷನ್. ಆ ಇಂಡಸ್ಟ್ರಿ ಬಿಲಿಯನ್ಸ್ ಆಫ್ ಡಾಲರ್ಸ್ನ ಖರ್ಚು ಮಾಡಿ ನಿಮ್ಮನ್ನು ಅಡಿಕ್ಟ್ ಮಾಡಿಸಿದೆ. ಆಲ್ಗರಿದಮ್ಗಳನ್ನ ಡಿಸೈನ್ ಮಾಡಿದೆ. ಕಂಟೆಂಟ್ನ ಹೇಗೆ ಪ್ರೆಸೆಂಟ್ ಮಾಡಿದ್ರೆ ಬ್ರೈನ್ ಹೆಚ್ಚು ರಿಯಾಕ್ಟ್ ಮಾಡುತ್ತೆ ಅಂತ ರಿಸರ್ಚ್ ಮಾಡಿ ಹಾಕ್ತಾರೆ. ಅದರ ವಿರುದ್ಧ ಹೋರಾಡೋದು ಸ್ವಲ್ಪ ಕಷ್ಟನೇ, ಆದರೆ ಇಂಪಾಸಿಬಲ್ ಅಲ್ಲ. ಲಕ್ಷಾಂತರ ಜನ ಕ್ವಿಟ್ ಮಾಡಿದ್ದಾರೆ. ನೀವು ಮಾಡ್ಬೋದು. ಬದಲಾವಣೆ ಆಬ್ಸಲ್ಯೂಟ್ಲಿ ಪಾಸಿಬಲ್ ಇದೆ. ಒಂದು ಕ್ಷಣ ಯೋಚನೆ ಮಾಡಿ, 5 ವರ್ಷದ ನಂತರ ನೀವು ಯಾರಾಗಿ ಇರಬೇಕು ಅಂತ ಬಯಸ್ತೀರಾ? ಕಾನ್ಫಿಡೆಂಟ್ ಆದ ಮ್ಯಾನ್, ಫೋಕಸ್ಡ್ ಮೈಂಡ್, ಎನರ್ಜೆಟಿಕ್ ಬಾಡಿ, ಒಳ್ಳೆ ರಿಲೇಷನ್ಶಿಪ್ ಇರೋ ಲೈಫ್. ಅದಕ್ಕೆ ಇವತ್ತು ಒಂದು ಚಿಕ್ಕ ಡಿಸಿಷನ್ ತಗೊಳ್ಳಿ. ಇವತ್ತಿಂದ ನಾನು ಶುರು ಮಾಡ್ತೀನಿ ಅಂತ. ನಾಳೆ ಅಲ್ಲ, ನೆಕ್ಸ್ಟ್ ವೀಕ್ನೂ ಅಲ್ಲ, ಇವತ್ತು. ಯಾಕಂದರೆ ಪ್ರತಿದಿನ ನೀವು ಕಳ್ಕೊಳ್ತಿರೋದು ನಿಮ್ಮ ಟೆಸ್ಟೋಸ್ಟೆರಾನ್, ನಿಮ್ಮ ಕಾನ್ಫಿಡೆನ್ಸ್, ನಿಮ್ಮ ಫ್ಯೂಚರ್. ಅದರ ಬೆಲೆ ನಿಮಗೆ ಗೊತ್ತಿರುತ್ತೆ. ಮಾಸ್ಟರ್ಬೇಷನ್ ಕ್ವಿಟ್ ಮಾಡೋದ್ರ ಬಗ್ಗೆ ನಮ್ಮ ಚಾನಲಲ್ಲಿ ಆಲ್ರೆಡಿ ಕೆಲವು ವೀಡಿಯೋಸ್ ಮಾಡಿದ್ದೀನಿ. ಸೊ ತುಂಬ ಜನ ನಾನು ಚಾಲೆಂಜ್ನ ಅಕ್ಸೆಪ್ಟ್ ಮಾಡ್ತೀನಿ ಅಂತೆಲ್ಲ ಕಮೆಂಟ್ ಹಾಕಿದ್ರಿ. ಸೊ 90 ಡೇಸಲ್ಲಿ ನೀವು ಎಷ್ಟು ಡೇಸ್ವರೆಗೂ ಆ ಚಾಲೆಂಜ್ನ ಕಂಪ್ಲೀಟ್ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಮಾಡಿ.